ಹಲೋ ಫ್ರೆಂಡ್ಸ್, YB ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫೇಮಸ್ ಮೊಬೈಲ್ ಕಂಪನಿಗಳಾದ ಒನ್ ಪ್ಲಸ್ ಇಂಡಿಯಾದಲ್ಲಿ ಲಾಂಚ್ ಮಾಡಿರುವ 2 ಬೆಸ್ಟ್ ಫೋನ್ಗಳ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಅಂದ್ರೆ ಇಂಡಿಯಾದಲ್ಲಿ ಲಾಂಚ್ ಮಾಡಿರುವ ಈ 2 ಫೋನ್ಗಳು ಒಳ್ಳೆಯ ಒಂದು ಬ್ಯಾಟರಿ ಬ್ಯಾಕಪ್ ಅನ್ನ ಹೊಂದಿವೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಹೊಂದಿವೆ, ಸೂಪರ್ ಕ್ಯಾಮ್ರಾ, ಒಳ್ಳೆಯ ರೀತಿಯಲ್ಲಿ ಇರುವಂತಹ ಡಿಸ್ಪ್ಲೇ ಮತ್ತು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಕೊಡುವಂತ ಪ್ರೊಸೆಸರ್ ಅನ್ನ ಈ ಫೋನ್ಗಳು ಹೊಂದಿವೆ. ಅದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೊಸ ಹೊಸ ಫೋನ್ಗಳ ಅಪ್ಡೇಟ್ಸ್ ಅನ್ನ ಈ ಚಾನಲ್ ಅಲ್ಲಿ ನೀವು ಪಡೆಯಬಹುದು. ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. OnePlus 13S ಸ್ನ್ಯಾಪ್ಡ್ರ್ಯಾಗನ್ 8 ಎಕ್ಸ್ಟ್ರೀಮ್ ಎಡಿಷನ್ ಇಲ್ಲಿ ಕೊಡಲಾಗಿದೆ. ಇದು ಒಂದು ಒಳ್ಳೆಯ ರೀತಿಯ ಒಂದು ಪ್ರೊಸೆಸರ್ ಅಂತ ಹೇಳ್ಬಹುದು. ಇಲ್ಲಿ ಗೇಮ್ ಆಗಿರಬಹುದು ಅಥವಾ ಡೈಲಿ ಅಪ್ಡೇಟ್ಸ್ ಗಳನ್ನ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದಂತೆ ಮಾಡಿ ಕೊಡುವಂತದ್ದು. ಇದರ ಡಿಸ್ಪ್ಲೇ ಬಗ್ಗೆ ನೋಡಬೇಕಂದ್ರೆ 6.32 ಇಂಚಸ್ ಫುಲ್ HD+ LTPO ಅಮೋಲೆಡ್ ಡಿಸ್ಪ್ಲೇ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದು ಹೈ ಕ್ವಾಲಿಟಿ ಡಿಸ್ಪ್ಲೇ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಆಗಲಿ ಅಥವಾ ವಿಡಿಯೋ ಆಗಲಿ ಚೆನ್ನಾಗಿ ಬರುವಂತದ್ದು. ಇಲ್ಲಿ 120 Hz ರಿಫ್ರೆಶ್ ರೇಟ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದರ ಬ್ಯಾಟರಿ ಬಗ್ಗೆ ನೋಡ್ಬೇಕಂದ್ರೆ 6260 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಕೂಡ ಒಂದು ದೊಡ್ಡ ಬ್ಯಾಟರಿ ಅಂತಾನೆ ಹೇಳ್ಬಹುದು. ಒಂದು ದಿನ ನಿಮಗೆ ಯಾವುದೇ ಸಮಸ್ಯೆ ಆಗದಂತೆ ಇದು ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. ಇದಕ್ಕೂ ಕೂಡ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ 12 GB RAM ಮತ್ತು 256 GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿಯೂ ಕೂಡ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು ಅಂತಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇನ್ನು ಕ್ಯಾಮೆರಾ ಬಗ್ಗೆ ಹೇಳ್ಬೇಕಂದ್ರೆ 50MP ಮೇನ್ ಕ್ಯಾಮೆರಾವನ್ನ ಇಲ್ಲಿ ಕೊಟ್ಟಿರುವಂತದ್ದು. 50MP ಕ್ಯಾಮೆರಾ ಹಾಕಿರುವುದರಿಂದ ಇಲ್ಲಿ ಪಿಕ್ಚರ್ ಆಗ್ಲಿ ಅಥವಾ ವಿಡಿಯೋ ಆಗ್ಲಿ ಸಖತ್ ಆಗಿ ನೀವು ಮಾಡ್ಕೋಬಹುದು. 4K ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೋಬಹುದು. ಇಲ್ಲಿ 16MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಕೊಟ್ಟಿರುವಂತದ್ದು. ಇದರ ಒಂದು ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಪ್ರೈಸ್ 49,999 ಆಗಿರಬಹುದು ಅಂತ ಅಂದುಕೊಳ್ಳಲಾಗಿದೆ. ಹೆಚ್ಚು ಕಮ್ಮಿ ಆಗಬಹುದು. I'm on my way. OnePlus Nord 5 ಇದಕ್ಕೆ MediaTek Dimensity 9400E ಪವರ್ಫುಲ್ ಪ್ರೊಸೆಸರ್ ನ ಕೊಟ್ಟಿರುವಂತದ್ದು. ಇದು ಎಂತ ಪ್ರೊಸೆಸರ್ ಅಂದ್ರೆ ನೀವು ಎಂತ ಹೈ ಲೆವೆಲ್ ಗೇಮ್ ಅನ್ನ ನೀವು ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲದಂತೆ ಪ್ಲೇ ಮಾಡಬಹುದು. ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಬಾರದಂತೆ ಇದು ನೋಡಿಕೊಳ್ಳುವಂತದ್ದು. ಅಂತೆ ನಿಮ್ಮ ಡೈಲಿ ಅಪ್ಡೇಟ್ಸ್ ಗಳನ್ನ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಮಾಡಿಕೊಳ್ಳಬಹುದು. ಇದಕ್ಕೆ 6.83 ಇಂಚಸ್ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಯಾವುದೇ ಸಮಸ್ಯೆ ಆಗದಂತೆ ಸರಿಯಾಗಿ ಬರುವಂತದ್ದು. 120 Hz ರಿಫ್ರೆಶ್ ರೇಟ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ ಡ್ಯುಯಲ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. 50MP + 8MP ಮೇನ್ ಕ್ಯಾಮೆರಾವನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇಲ್ಲಿ 4K ನಲ್ಲಿ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬಹುದು ಮತ್ತು ಪಿಕ್ಚರ್ ಸಹಿತ ಅಷ್ಟೇ ಚೆನ್ನಾಗಿ ತೆಗೆದುಕೊಳ್ಳಬಹುದು. ಅಂತೆ 16MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಕೊಟ್ಟಿರುವಂತದ್ದು. ಇದಕ್ಕೂ ಸಹಿತ 12 GB RAM ಮತ್ತು 256 GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿಯೂ ಸಹಿತ ಮೆಮರಿಯನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಸಹಿತ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಬ್ಯಾಟರಿ ಬಗ್ಗೆ ನೋಡ್ಬೇಕಂದ್ರೆ 6700 mAh ಬ್ಯಾಟರಿಯನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯಾದ ಒಂದು ಬ್ಯಾಟರಿಯನ್ನ ಹೊಂದಿದೆ ಅಂತ ಹೇಳ್ಬಹುದು. ದೊಡ್ಡ ಬ್ಯಾಟರಿ ಇರುವುದರಿಂದ ಇದು ಬ್ಯಾಟರಿ ಬ್ಯಾಕಪ್ ಅನ್ನ ಚೆನ್ನಾಗಿ ಕೊಡುವಂತದ್ದು. ನಿಮಗೆ ಒಂದು ದಿನ ಯಾವುದೇ ಸಮಸ್ಯೆ ಆಗದಂತೆ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. ಅಷ್ಟೇ ಸಪೋರ್ಟ್ ಆಗಿ 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ 32,999 ಆಗಬಹುದು ಅಂತ ಅಂದುಕೊಳ್ಳಲಾಗಿದೆ. ಇದು ಸಹಿತ ಹೆಚ್ಚು ಆಗಬಹುದು ಅಥವಾ ಕಮ್ಮಿನೂ ಆಗಬಹುದು. ಯಾವುದಕ್ಕೂ ವಿಚಾರ ಮಾಡಿಕೊಳ್ಳುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನಿ. ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.